ಹಲೋ ಎವ್ರಿವಾನ್, ವೆಲ್ಕಮ್ ಟು ಮ್ಯಾನಿಫೆಸ್ಟ್ ಡೈರೀಸ್. ಸೊ ಮ್ಯಾನಿಫೆಸ್ಟ್ ಡೈರೀಸಲ್ಲಿ ಫ್ಯಾಮಿಲಿ ಅಂತ ಯೋಚನೆ ಮಾಡಿದಾಗ ಮತ್ತೊಂದು ಅಂದರೆ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸೋದು ಅಂದರೆ ಸ್ಪೆಷಲಿ ನಮ್ಮ ಇಂಡಿಯನ್ ಫ್ಯಾಮಿಲೀಸಲ್ಲಿ ಒಬ್ರಿಗೊಬ್ರು ಸ್ಪೇಸ್ ಕೊಡೋದು. ಸೊ ಆ ಒಂದು ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಆಗಿರ್ಬೋದು, ತಂದೆ ತಾಯಿ ಮಧ್ಯೆ ಇರೋಂಥ ರಿಲೇಷನ್ಶಿಪ್ ಆಗಿರ್ಬೋದು, ಸ್ಪೆಷಲಿ ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಇರೋಂಥ ರಿಲೇಷನ್ಶಿಪ್ ಆಗಿರ್ಬೋದು, ಇದರಲ್ಲಿ ಒಬ್ರಿಗೊಬ್ರು ಸ್ಪೇಸ್ ಕೊಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯೂಶಲಿ ನಮ್ಮ ಇಂಡಿಯನ್ಸ್ ಪೇರೆಂಟ್ಸ್ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದರೆ, ಮಕ್ಕಳು ಎಷ್ಟೇ ದೊಡ್ಡವರಾದರೂ ಕೂಡ ನಮ್ಗವ್ರು ಚಿಕ್ಕ ಮಕ್ಕಳೇ, ಅವರು ತಮ್ಮಲ್ಲಿರೋ ಎಲ್ಲದನ್ನು ನಮ್ಗೆ ಹೇಳ್ಕೋಬೇಕು ಅಥವಾ ಎಲ್ಲನೂ ನಮಗೆ ಹೇಳಿನೇ ಮಾಡಬೇಕು ಅನ್ನೋಂಥ ಒಂದು ಮೆಂಟಾಲಿಟಿ ಈಗಲೂ ಸಾಕಷ್ಟು ಜನ ಪೇರೆಂಟ್ಸ್ಗಿದೆ. ಬಟ್ ನನ್ನ ಕೇಳಿದ್ರೆ ಎಲ್ಲೋ ಒಂದು ಕಡೆ ಹೌದು, ಇದು ಸ್ವಾಭಾವಿಕವಾಗಿ ನಮ್ಮ ಇಂಡಿಯನ್ ಪೇರೆಂಟ್ಸಿಗೆ ಬಂದಿರೋವಂಥದ್ದು. ಅದನ್ನು ತೀರಾ ತಪ್ಪು ಅಂತ ಅನ್ನೋಕ್ಕಾಗದೆ ಹೋದರೂ ಕೂಡ ಡೆಫಿನೆಟ್ಲಿ ದೆರ್ ಇಸ್ ರೂಮ್ ಫಾರ್ ಚೇಂಜ್ ಅಲ್ವಾ. ಈ ಒಂದು ಆ್ಯಟಿಟ್ಯೂಡನ್ನು ಚೇಂಜ್ ಮಾಡಿಕೊಂಡ್ರೆ ಐ ಗೆಸ್ ಫ್ಯಾಮಿಲೀಸಲ್ಲಿ ಈ ರಿಲೇಷನ್ಶಿಪ್ ಅಥವಾ ರಿಲೇಷನ್ಶಿಪ್ ವ್ಯಾಲ್ಯೂಸ್ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಮಕ್ಕಳು ಒಂದು ವಯಸ್ಸಿಗೆ ಬಂದಮೇಲೆ ಅವ್ರ ಸ್ಪೇಸ್ನ ಅವ್ರಿಗೆ ಕೊಡಬೇಕಾಗಿರೋದು ಅಥವಾ ಅವ್ರ ಪ್ರೈವಸಿನ ಅವ್ರಿಗೆ ಕೊಡಬೇಕಾಗಿರೋದು, ಅದನ್ನು ಅರ್ಥ ಮಾಡ್ಕೋಬೇಕಾಗಿರೋದು ಎಲ್ಲ ಪೇರೆಂಟ್ಸರು ಕೂಡ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಭಾವನೆ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ?